ಹೇಳ್ತಾರ ಈಗ ಮ್ಯಾಗ ಮಾಡಿದ್ರಿ. ಓಂ ನಮಃ ಶಿವಾಯ. 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 ಜಯ ಜನ್ಮ ಪಾರ್ವತಿ ಪತೀಶ್ವರ ಮಹಾದೇವ. ಸದ್ಗುರು ಸಿದ್ಧಾರೂಢ महाराज की जय. सद्गुरु मड़िवालेश्वर महाराज की जय. सद्गुरु संगन बसवेश्वर महाराज की जय. सद्गुरु चरण बसवेश्वर महाराज की जय. माता श्री लिंगम माता की जय. सकल साधु संत महाराज की जय. जय जन्म पार्वती पतीश्वर महादेव. ಎನ್ನ ಯೋಗಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮೆತ್ತಯ್ಯ ಕೂಡಲ ಸಂಗಮ ದೇವ. ಮಹಾಮಹಿಮ ಮಂತ್ರ ಪುರುಷ ಸಕಲ ಮತೋದ್ಧಾರಕ ಶಿವಾವತಾರಿ ಜಗದ್ಗುರು ಸಿದ್ಧಾರೂಢರಲ್ಲಿ ಅನಂತ ಕೋಟಿ ನಮಸ್ಕಾರವನ್ನು ಸಲ್ಲಿಸುತ್ತಾ, ಬಸವಣ್ಣನ ಅವತಾರಿಯಾದ ಎಲ್ಲ ಜಾತಿಗಳನ್ನು ಒಂದನ್ನಾಗಿ ಮಾಡಿ ಎಲ್ಲ ಜಾತಿಗಳ ಭಕ್ತರನ್ನು ಉದ್ಧಾರ ಮಾಡಿದಂಥ ಸಂಗನ ಬಸವೇಶ್ವರಲ್ಲಿ ಅನಂತ ಕೋಟಿ ನಮಸ್ಕಾರವನ್ನು ಸಲ್ಲಿಸುತ್ತಾ, ಈ ಮಠದ ಪೂರ್ವ ಶರಣರಾದಂಥ ಶರಣಬಸವೇಶ್ವರ ಶರಣರಲ್ಲಿ ಅನಂತ ಕೋಟಿ ನಮಸ್ಕಾರವನ್ನು ಸಲ್ಲಿಸುತ್ತಾ, ಇವತ್ತಿನ ಅನುಭವಾಮೃತ ವೇದಿಕೆಯಲ್ಲಿ ಆಸೀನರಾದಂಥ ಪಂಡಿತ್ ಜನಾರ್ದನ ಪಾಣಿವಾದಿಯವರಲ್ಲಿಯೂ ಕಲ್ಲಾಲಿಂಗ ಶಾಸ್ತ್ರಿಯಲ್ಲಿಯೂ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇಲ್ಲಿ ಆಗಮಿಸಿದಂಥ ತಮ್ಮೆಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರಗಳು. ಮಹನೀಯರೇ, ಇದು ಸತ್ಸಂಗ, ಇದೊಂದು ಅನುಭವ ಅಮೃತ, ಅನುಭವದ ಅಮೃತ. ಯಾರಲ್ಲಿ ಅನುಭವ ಅಂದ್ರೆ ಒಂದು ವಾಣಿ ಇದೆ, ಅವರಿಂದ ನಾವು ತಿಳಿದುಕೊಳ್ಳುವಂತ ಒಂದು ವೇದಿಕೆ. ಈ ವೇದಿಕೆ ಮೇಲೆ, ಇಲ್ಲಿ ವೇದಿಕೆ ಮೇಲೆ ಎಷ್ಟು ಮಹತ್ವ ಇದೆಯೋ ವೇದಿಕೆ ಕೆಳಗೂ ಅಷ್ಟೇ ಮಹತ್ವ ಅದು. ಇಲ್ಲಿ ಬರುವವರು ಯಾರೋ ಸಾಮಾನ್ಯ ಜನ ಅಲ್ಲ, ಇಲ್ಲಿ ಬರುವವರೆಲ್ಲ ಅನುಭಾವಿಗಳೇ. ಹೇಗೆ 12ನೇ ಶತಮಾನದಲ್ಲಿ ಬಸವಣ್ಣ ಒಂದು ಅನುಭವ ಮಂಟಪವನ್ನು ಸ್ಥಾಪಿಸಿದ, ಆ ಅನುಭವ ಮಂಟಪಕ್ಕೆ ಎಲ್ಲೆಲ್ಲಿ ಶರಣರು ಹರಿದು ಬಂದ್ರು.
ಯಾಕಂದ್ರೆ ಒಂದು ದೀಪ ಉರಿಲಿಕ್ಕತ್ತದಂದ್ರ ಆ ದೀಪದ ಹುಳುಗಳು ಹೆಂಗ ಆ ದೀಪಕ್ಕಾಗಿ ಸೆಳೆದು ಬರ್ತಾವ, ಹಂಗ ಇಲ್ಲಿ ಬರೋರೆಲ್ಲ ಒಬ್ಬ ಅನುಭವಿಗಳೇ ಎಲ್ಲರೂ. ಯಾರು ಹಾಡಿನ ಮೂಲಕ, ಯಾರು ಮಾತಿನ ಮೂಲಕ ತಮ್ಮ ಅನುಭವವನ್ನು ಹಂಚಿಕೊಳ್ತಾರೆ. ಅದಕ್ಕಾಗಿ ಇದೊಂದು ಪವಿತ್ರ ವೇದಿಕೆಯನ್ನಾಗಿ ಪರಿವರ್ತಿಸು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಇವತ್ತಿನ ಈ ಅನುಭವಾಮೃತ ವೇದಿಕೆಗೆ ಒಂದು ವಿಷಯ ಏನಪ್ಪಾ ಅಂದ್ರೆ, ನಿಜವನರಿತ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚಾರ್ಯದ 9ನೆಯ ಪದ್ಯ. ಏನು ಪದ್ಯ ಹೊಂಟವಪ್ಪ ಅಂದ್ರೆ, ಈಗ ವಿಷಯ ಏನು ಹೊಂಟದಂದ್ರೆ ನೀತಿ. ಮನುಷ್ಯ ಹೆಂಗ ಬದುಕಬೇಕು, ಮನುಷ್ಯ ಹೆಂಗ ಚಿಂತೆರಹಿತವಾಗಿ ವಿಕಾರರಹಿತವಾಗಿ ಹೇಗೆ ಒಂದು ಅನುಭವದ ಮೂಲಕ ಒಂದು ಒಳ್ಳೆಯ ಜೀವನವನ್ನ ಮಾಡಬೇಕು ಅನ್ನೋದನ್ನ ನೀತಿಯಾಗಿ ನಿಜಗುಣ ಶಿವಯೋಗಿಗಳು ಹೇಳ್ತಾ ಹೊರಟಿದ್ದಾರೆ. ಒಂದೊಂದು ಪದ್ಯದಲ್ಲಿ ಒಂದೊಂದು ನೀತಿಯನ್ನ ಹೇಳ್ತಾ ಹೊರಟಿದ್ದಾರೆ. ಈಗ ಹೊರಟಿರುವ ನೀತಿಯಲ್ಲಿ ಏನಪ್ಪಾ ಅಂದ್ರ, ಮನುಷ್ಯ ಚಿಂತೆ ರಹಿತವಾಗಿ ಯಾವುದೇ ಚಿಂತೆ ಇಲ್ಲದೆ ಆರಾಮವಾಗಿ ಹೆಂಗ ಬದುಕಬೇಕು ಮನುಷ್ಯ ಅನ್ನೋದನ್ನ ಹೇಳ್ತಾ ಹೊರಟಿದ್ದಾರೆ. ಇವತ್ತಿನ ವಿಷಯ ಏನಪ್ಪಾ ಅಂದ್ರ, ಮನುಜ ನಿನಗಾದ ನೋವಿಗೆ ಚಿಂತಿಸುವರೇ, ಮುನ್ನಿನವರಿಗಾದ ಬಾಧೆಯ ನೋಡಲು. ಏನ್ ಹೇಳ್ತಾರಂದ್ರ, ಮನುಷ್ಯ, ಏ ಮನುಷ್ಯನೇ, ಏ ಜೀವಿಯೇ, ನೀನು ನಿನಗೇನೋ ಆಗ್ಯದಂತೆ ಅಳ್ತಿದಿ. ನಿನಗೇನೋ ಸಣ್ಣ ವಿಷಯ, ಯಾರೋ ನಿನಗೆ ಬೈದಾರ, ಏನೋ ನಿನಗೆ ನುಕ್ಸಾನ್ ಆಗ್ಯದ, ಏನೋ ನಿನಗೆ ನೋವಾಗ್ಯದ, ಏನೋ ನಿನಗ ಕಳ್ಕೊಂಡಿದ್ಯ ಅಂತ ಅಳ್ತಿದ್ಯಲ್ಲ. ಏನು ಹುಚ್ಚಿದ್ಯೋ ಮನುಷ್ಯ ನೀನು. ಇದಕ್ಕೆ ಅಳ್ತಾರ, ಇಂಥದಕ್ಕೆಲ್ಲ ಅಳ್ತಾರ. ಯಾಕ ಇಂಥದಕ್ಕೆಲ್ಲ ಯಾಕೆ ಅಳ್ತಿ? ನೀನು ಎಂತಿಂತವ್ರಿಗೆ ಎಂತಿಂತ ಕಷ್ಟ ಬಂದದ, ದೊಡ್ಡ ದೊಡ್ಡ ಜನರಿಗೆ ಎಂತ ಮಹತ್ವರಿಗೆ ಎಂತಿಂತ ಕಷ್ಟ ಬಂದದ. ಅವ್ರಿಗೆಲ್ಲ ನೋಡ್ಲಿಕ್ಕಾಗಿ ನಿನ್ ಎತ್ತರದ ನಷ್ಟ, ಯಾತ್ರದ ಕಷ್ಟ ನಿಂದು, ಯಾತ್ರದ ಚಿಂತೆ ನಿಂದು. ನೀನ್ ನೋಡಬೇಕು, ಒಬ್ಬೊಬ್ಬರು ಎಂತಿಂತ ಕಷ್ಟವನ್ನ ದಾಟಿ ಬಂದ್ರು, ಅವರು ಎಂತಿಂತ ಕಷ್ಟವನ್ನ ಅನುಭವಿಸಿ ಜಗತ್ತಿನಲ್ಲಿ ಗೆದ್ದು ತೋರಿಸಿದ್ರು. ಅವರನ್ನ ನೋಡಿ ಕಲಿ ನೀನು. ಅವರ ಮುಂದೆ ನಿನ್ ಏನೂ ಅಲ್ಲ. ನಿನಗೇನೋ ಒಂದು ಆಗಿರ್ಬೇಕು, ನಾಳೆಗೆ ಬರೋರು ಆಗ್ತದದು. ಇವತ್ತೇನೋ ನುಕ್ಸಾನ್ ಆಗ್ಯದ, ನಾಳೆಗೆ ಅದು ತುಂಬಬಹುದು. ಇವತ್ತೇನೋ ಕಳ್ಕೊಂಡಿದೆ, ನಾಳೆಗೆ ಅದು ಸಿಗಬಹುದು. ಇವತ್ತೇನೋ ನಿನ್ನ ಕೈಯಿಂದ ಬಿಟ್ಟು ಹೋಗ್ಯದ, ಅದು ನಾಳೆಗೆ ಮತ್ತೆ ಬಂದು ಕೂಡಬಹುದು. ಆದ್ರೆ ಒಬ್ಬೊಬ್ರದ್ದು ಎಂತಿಂತ ಕಷ್ಟ ಅದ, ಒಬ್ಬೊಬ್ರು ಎಂತಿಂತ ಕಷ್ಟ ಅನುಭವಿಸಿ ಜೀವನವನ್ನ ಸವಿಸಿ ಬಂದ್ರು. ನೋಡ್ಬೇಕು, ನಾವು ನಮ್ಮ ಅಕ್ಕಪಕ್ಕದಲ್ಲಿ ಇರ್ತಾರ, ನಾವು ಅನುಭವಿಸಬೇಕು. ನಾವು ನಮ್ದನ್ನೇ ನೋಡ್ಕೊಂಡು ಕೂಡಬಾರ್ದು. ನಮ್ಗ ಏನೋ ಆಗ್ಯದಂದ್ರ ಮಗ್ಗಲದವ್ರಿಗೆ ಎಷ್ಟು ಕಷ್ಟ ಆಗ್ಯದ ಅದನ್ನ ನೋಡ್ಬೇಕು ನಾವು. ಅವ್ರು ಹೆಂಗ ನಾವ್ ಏನ್ ಮಾಡ್ತೀವಿ, ಅವರು ಮೇಲಿನ ಜೀವನವನ್ನ ನೋಡಿ ಅವ್ರು ಬಹಳ ಆರಾಮಾಗಿ ತಿಳ್ಕೊತೀವಿ ನಾವು. ಅವ್ರ ಇರುವಿಕೆ ನೋಡಿ ನಾವು ಅವ್ರು ಬಹಳ ಚಂದ ಅದರ ತಿಳ್ಕೊತೀವಿ ನಾವು. ಹೀಗೆ ಒಬ್ಬ ಗುರು ಶಿಷ್ಯರು ಹಿಂಗೆ ಸಂಚಾರ ಮಾಡ್ತಾ ಹೊರಟಿದ್ರು. ಹೊರಡ್ತಾ ಅವರಿಗೆ ಏನು ಪ್ರಸಾದದ ಟೈಮ್ ಆಯ್ತು. ಯಾವ್ದಾರ ಮನಿ ನೋಡ್ಬೇಕು, ಎಲ್ಲರೂ ಹೋಗ್ಬೇಕು, ಸ್ನಾನಾದಿ ಪ್ರಸಾದಗಳನ್ನ ಮಾಡಿಕೊಂಡು ಮುಂದೆ ಸಾಗಬೇಕು ಅಂತ ನೋಡೋದ್ರೊಳಗೆ ಒಂದು ಶ್ರೀಮಂತರ ಮನೆ ಕಾಡ್ತಾರೆ. ಶ್ರೀಮಂತರ ಮನೆಗೆ ಹೋದ್ರು, ನೋಡಿದ ದೊಡ್ಡ ಬಾಗಿಲು, ಒಳಗೆಲ್ಲ ಎಲ್ಲಿ ಬೇಕಲ್ಲಿ ಚೀಲ ತೆಪ್ಪಿ ಹಚ್ಚಾರ, ಎಲ್ಲಿ ಬೇಕಲ್ಲಿ ಎಲ್ಲ ಒಳ್ಳೊಳ್ಳೆ ಮಂಚ, ತೂಗ ಮಂಚ ಎಲ್ಲ ಅದ. ಬಹಳ ದೊಡ್ಡ ಮನೆ ಅದ, ಏನು ಸಂಪತ್ತೆಲ್ಲ ಅದ ಅಲ್ಲಿ, ನೋಡ್ಲಿಕ್ಕೆಲ್ಲ ಅದ. ನೋಡ್ತಾರ, ಮನ್ಯಾಗ ಯಾರು ಇಲ್ಲ. ಅಮ್ಮ ಅಂತ ಹೋದಿರ್ತಾರ, ಮನಿ ಒಡತಿ ಹೊರಗೆ ಬರ್ತಾಳ, ಬಂದು ಕಾಲಿಗೆ ನೀರು ಕೊಡ್ತಾಳ, ಕೂಡಿಸ್ತಾಳ. ಅಟೋಟಿಗೆ ಸೌಕಾರನು ಬರ್ತಾನ, ಬಂದು ಅವರಿಗೆ ಸ್ನಾನ ವ್ಯವಸ್ಥೆ ಮಾಡಿ, ಅವರಿಗೆ ಪೂಜೆ ಮಾಡಿ, ಅವರಿಗೆ ಪ್ರಸಾದ ವ್ಯವಸ್ಥೆ ಮಾಡಿ ಎಲ್ಲಾ ವ್ಯವಸ್ಥೆ ಮಾಡ್ತಾನ. ಇಟ್ಟೆಲ್ಲ ಆಗೋದ್ರೊಳಗ ಶಿಷ್ಯ ಏನಂತಾನ ಗುರುಗಳೇ, ಎಂತ ಶ್ರೀಮಂತರು, ಇವರೆಷ್ಟು ಸುಖಿಗಳು, ಇವ್ರಿಗೆ ಏನು ಕಮ್ಮಿ ಇಲ್ಲಲ್ಲ, ಇವರಂತ ಸುಖಿ ಯಾರಿಗೆ ಸಿಗಲ್ಲ ನೋಡು, ಎಷ್ಟು ಸುಖಿಗಳಂದ್ರೆ ಇವರು. ನೋಡಿ ಮನ್ಯಾಗೆಲ್ಲ ಎಷ್ಟು ಸಂಪತ್ತದ, ಎಷ್ಟು ದೊಡ್ಡ ಮನಿ ಅದ, ಎಂತ ಚೀರೆ ಮಂದಿ ಮನಿ ಅದ ಅಂತ ಶಿಷ್ಯ ಗುರುಗಳ ಕಿವ್ಯಾಂಗ ಹೇಳ್ತಿದ್ದ. ಸ್ವಲ್ಪ ತಡಿಯಪ್ಪ, ನೋಡೋಣ ಅವ್ರು ಹೆಂಗದ ಪರಿಸ್ಥಿತಿ ನೋಡೋಣ, ಮ್ಯಾಲ ನೋಡ್ಕೊಂಡು ಯಾವ್ದು ಹೇಳಬಾರ್ದು ಅಂದ.
ಆಗ ಎಲ್ಲ ಪೂಜೆ ಆಯ್ತು, ಪ್ರಸಾದ ಆಯ್ತು, ಮಾತಾಡ್ಕೊತ ಕುಂತ್ರು. ಅವಾಗ ಗುರುಗಳು ಕೇಳಿಬಿಟ್ರು, ಏನ್ರಿ ಮಹಾಶಯರೇ, ನೋಡ್ಲಿಕ್ಕೆ ನೀವು ಬಹಳ ಸಂತೋಷವಾಗಿ ಇದ್ರಂತ ಕಾಣಿಸ್ತದ, ನಿಮ್ಗೆ ಯಾವುದೋ ಕೊರತೆ ಇಲ್ಲಂತ ನನಗೆ ಅನಿಸ್ತದ, ಅದಕ್ಕೆ ನೀವು ಹೆಂಗಿದ್ದೀರಿ ಅಂತ ಕೇಳ್ದ. ಗುರುಗಳೇ, ನಾ ಎಲ್ಲ ಮೇಲೆ ಚಂದೇ ಕಾಣಿಸ್ತೀನಿ, ನನಗೇನು ಚಿಂತೆ ಇಲ್ಲ ನಿಮ್ಗೆ ಗೊತ್ತಾಗ್ತದ, ಆದ್ರೆ ನನಗೆ ಭಾಳ ದೊಡ್ಡ ಚಿಂತೆ ಅದ. ನಮಗ ನನ್ನ ಚಿಂತೆ ನಿಮಗೆ ಕಾಣಲ್ಲ, ಆದ್ರೆ ಭಾಳ ದೊಡ್ಡ ಚಿಂತೆ ಅದ ನನಗೆ. ಏನಪ್ಪ ಅಂತ ಚಿಂತೆ ನಿಮಗೆ? ನನಗೆಲ್ಲ ಅದ, ಸಂಪತ್ತದ, ಹೊಲ ಅದ, ಮನಿ ಅದ, ಏನದ ಎಲ್ಲ ಅದ, ಆದ್ರೆ ನನ್ನ ಸಂತಾನ ಭಾಗ್ಯ ಇಲ್ಲ. ಅದಕ್ಕಾಗಿ ನಾನು ಬಹಳ ಚಿಂತೆಯಲ್ಲಿದ್ದೀನಿ ಅಂತ ಹೇಳ್ತಾನೆ. ಅವಾಗ ಗುರುಗಳು ಶಿಷ್ಯ ಹೇಳ್ತಾರೆ, ನೋಡಪ್ಪ, ಮ್ಯಾಲ ಏನೂ ಕಾಣಲ್ಲ, ಆದ್ರ ಒಳಗ ಚಿಂತೆ ಇರ್ತದ. ಅವಾಗ ಗುರುಗಳು ಅವ್ರಿಗೆ ತಿಳಿಸಿ ಹೇಳಿದ್ರು, ನೋಡಪ್ಪ ಮಕ್ಕಳು ನಿಮ್ಮ ದೈವಕ್ಕೆ ಆಗಿಲ್ಲಂದ್ರೂ ನೀವು ಚಿಂತೆ ಮಾಡಬಾರ್ದು. ನಿಮ್ಮ ದೈವದಾಗಿದ್ರೆ ಆಗ್ತಾವ, ಇಲ್ಲಂದ್ರೆ ಆಗಲ್ಲ. ಅದಕ್ಕಾಗಿ ನೀವು ಚಿಂತೆ ಮಾಡಿದ್ರೆ ಬರಲ್ಲ. ಅದಕ್ಕಾಗಿ ನೀವು ಚಿಂತೆ ಮಾಡಬೇಡಿ, ಸುಖವಾಗಿ ಇರ್ರಿ. ಹಿಂಗ ಹೇಳ್ತಾ ಅವರು ಮುಂದೆ ಸಾಗಿದ್ರು. ಇದು ಏನ್ ಹೇಳ್ತಪ್ಪ ಅಂದ್ರ, ನಮಗ ಮೇಲಿನ ಚಿಂತೆ ಕಾಣಲ್ಲ, ಮೇಲಿನ ನಾವು ಒಳಗಿಂದ ಕಾಣಲ್ಲ. ಮೇಲಿಂದ ನೋಡಿ ನಾವೇನ್ ಮಾಡ್ತೀವಿ, ಇವ್ರು ಬಹಳ ಸುಖಿಗಳದಾರ ಅಂತ ತಿಳ್ಕೊತೀವಿ. ಆದ್ರ ಅವ್ರ ಕಷ್ಟ ಅವ್ರಿಗೆ ಗೊತ್ತ. ಯಾರು ಕುಂತಾರ, ಯಾರು ಅದಾರ, ಅವ್ರ ಏನದ ಅದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ನಮ್ಮ ಕಷ್ಟ ಅವ್ರ ಕಷ್ಟದ ಮುಂದೆ ಬಹಳ ಸಣ್ಣದು ಅನಿಸ್ಬೇಕು ನಮಗ. ಆಗ ನಾವು ಸುಖವಾಗಿರ್ತೀವಿ. ನಾವು ಸುಖವಾಗಿರ್ಬೇಕಾದ್ರ ಯಾರು ಹೆಚ್ಚು ಕಷ್ಟದಲ್ಲಿದ್ದಾರ ಅವ್ರನ್ನ ನೋಡ್ಬೇಕ ನಾವು. ನಮ್ಕಿಂತ ಸುಖಿಯಾಗಿದ್ದವ್ರನ್ನ ನೋಡ್ಬಾರ್ದು. ನಮ್ಕಿಂತ ಹೆಚ್ಚು ಕಷ್ಟದಲ್ಲಿದ್ದವ್ರನ್ನ, ನಮ್ಕಿಂತ ಒಂದು ಮಟ್ಟ ಕೆಳಗಿದ್ದವ್ರನ್ನ ನೋಡಿದಾಗ ನಾವು ಸುಖಿ ಅನಿಸ್ತೀವಿ, ನಾವು ಆರಾಮ್ ಅನಿಸ್ತೀವಿ. ಅದಕ್ಕಾಗಿ ಇಲ್ಲಿ ನಿಜಗುಣ ಶಿವಗಳು ಏನ್ ಹೇಳ್ತಾರಂದ್ರ, ಏನಪ್ಪಾ ಮನುಷ್ಯ, ನಿನಗೆ ಇಷ್ಟೇ ಕಷ್ಟ ಆಗ್ಯದ, ಇದಕ್ಕೆ ಇಷ್ಟು ಚಿಂತೆ ಮಾಡ್ತಿದ್ದಿ, ಇನ್ನೂ ಬಹಳ ದೊಡ್ಡ ಕಷ್ಟದಾಗಿದ್ದವ್ರ ಅವ್ರನ್ನ ನೋಡಿ ನೀನು, ಅವ್ರ ಮುಂದೆ ನಿಂದ ಏನೋ ಅಲ್ಲ. ಅದಕ್ಕ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರ, ಮುಂದಿನ ಬಾಳ್ ಹೇಳ್ತಾರ. ಆದ್ರೆ ಬರಲುಳ್ಳ ದುಃಖವನ್ನು ಮೀರಲಾರದಿಹುದು ಮರುಳೆ, ನೇಮಿಸುವ ವಿಧಿ ಬೇರೆ ಇರುತ್ತೀರೆ. ಸರ್ಪಭೂಷಣ ಶಿವಗಳು ಹೇಳ್ತಾರ, ನೀ ಬರುವ ದುಃಖವನ್ನು ನಿನ್ನ ಕೈಯಲ್ಲಿ ಇಲ್ಲದು, ಅದನ್ನ ನಿಯಂತ್ರಿಸುವ ವಿಧಿ ಬೇರೆ ಅದ. ಆ ವಿಧಿ ನೀನು ಅರಿತುಕೋ, ನಿನ್ನ ಕೈಯಾಗಿ ಯಾವುದೋ ಸ್ವತಂತ್ರ ಇಲ್ಲ. ಹಿಂಗಾಗಿ ನೀನು ನಿನ್ನ ದುಃಖವನ್ನ ಇನ್ನೊಬ್ಬರ ದುಃಖದಲ್ಲಿ ಕಲಸಿ ನೋಡು. ಏನ್ ಹೇಳ್ತಾರಪ್ಪ ಅಂದ್ರ, ನಮ್ಮ ದುಃಖವನ್ನ ನಮ್ಮ ಕರ್ಮವನ್ನ ನಾವು ಅನುಭವಿಸಲೇಬೇಕು. ಒಂದು ಸಂಸ್ಕೃತ ಶ್ಲೋಕ ಹಿಂಗದ, ಅವಶ್ಯ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ನಾ ಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ. ನಾವು ನಮ್ಮ ಕರ್ಮ, ನಾವು ಸುಖನೇ ಇರಲಿ ದುಃಖನೇ ಇರಲಿ, ಅದನ್ನು ನಾವು ಅನುಭವಿಸಲೇಬೇಕು. ಅದು 1 ಕೋಟಿ ಕಲ್ಪ ಹೋದರೂ ನಮಗೆ ಬಿಡಲ್ಲ. ಎಷ್ಟು 100 ಜನ್ಮಗಳ ಎತ್ತಿದ್ರು ಆ ಕರ್ಮ ನಮಗೆ ಬಿಡಲ್ಲ. ಅದೇ ತರ ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರ, ನಿಜಗುಣ ಶಿವಗಳು ಕೆಲವೊಂದು ಉದಾಹರಣೆಗಳನ್ನು ಕೊಡ್ತಾರ, ಯಾರ್ಯಾರಿಗೆ ಎಷ್ಟೆಷ್ಟು ಕಷ್ಟ ಆಯ್ತು ಅಂತ. ಅದರೊಳಗ ಹೇಳ್ತಾರ ಅವರು, ಹರಿಗಾದ ಹಾನಿಯನು, ಅಜನಿಗಾದ ಎಡರನು, ಸುರಪತಿಗಾದ ಲಜ್ಜೆಯನು, ಪಂಚಶರಣಿಗಾದ ದೊಣೆಯನು, ಇಂದುವಿಗಾದ ಕುಂದನು, ವರುಣಿಗಾದ ದೊಣೆಯನು ನೋಡಲು. ಎಂತಿಂದ ದೊಡ್ಡ ದೊಡ್ಡವರು. ಹರಿ ಅಂದ್ರ ವಿಷ್ಣು ಭಗವಂತ, ಅವನಿಗೆ ಎಂತ ಕಷ್ಟ ಬಂತು ನೋಡ್ರಿ. ವಿಷ್ಣು ಜಗತ್ ನಿಯಾಮಕ, ಜಗತ್ತನ್ನೇ ಸೃಷ್ಟಿಸಿದವ, ಜಗತ್ತನ್ನೇ ಕಾಪಾಡುವವ. ವಿಷ್ಣುವಿನ ಕೆಲಸ ಏನು? ಎಲ್ಲಿ ಕಷ್ಟ ಅದ ಅಲ್ಲಿ ನಿವಾರಿಸುವುದು, ಎಲ್ಲಿ ದುಷ್ಟರ ಅವರನ್ನ ವರಿಸುವುದು, ಅಂದ್ರ ಅವರನ್ನ ಕೊಲ್ಲುವುದು, ಅವರನ್ನ ನಾಶ ಮಾಡುವುದು. ವಿಷ್ಣುವಿನ ಕೆಲಸ ಏನಂದ್ರ, ಎಲ್ಲೆಲ್ಲಿ ಒಳ್ಳೆಯವರು ಅದರ ಅವ್ರನ್ನ ಕಾಪಾಡುವುದು, ಎಲ್ಲೆಲ್ಲಿ ಕೆಟ್ಟವರವರ ಆದರ ಅವರನ್ನ ಸಾಯಿಸೋದು. ಇಷ್ಟು ಏನು ಮಾಡ್ತಿದಂದ್ರ, ಎಲ್ಲಿ ರಾಕ್ಷಸರದಾರ, ಎಲ್ಲಿ ದುಷ್ಟರದಾರ ಅವ್ರಿಗೆ ಗೊತ್ತಲ್ಲೇ ಗೊತ್ತಾಗ್ತಿತ್ತು, ಇಂತಲ್ಲಿ ಅದಾರ ಇವರು ಸುಮಾರು ಜನರ, ಮಂದಿಗೆ ಪೀಡನೆ ಮಾಡ್ತಾರ, ಮಂದಿಗೆ ಕಾಡ್ತಾರ, ಒಳ್ಳೆ ಜನರಿಗೆ ಇವ್ರು ಕಾಡ್ತಾರ ಅಂತ ಗೊತ್ತಾಯ್ತಂದ್ರ, ಗೊತ್ತಲ್ಲಿದೆ ಸುದರ್ಶನ ಚಕ್ರ ಬಿಟ್ರ ಅವ್ರು ಅಲ್ಲೇ ಕಲಾಸ ಆಗ್ಬಿಡ್ತಿದ್ದರು. ಅದಕ್ಕಾಗಿ
ವಿಷ್ಣುವಿಗೆ ಅಂಜಿ ಎಷ್ಟೋ ಕಳ್ಳರು ಭಯ ಹೊಕ್ಕು ಬಿಟ್ಟಿದ್ದವರಿಗೆ. ನಾವು ಕಳ್ಳರು ಸುಳ್ಳರು ಏನು ಸುಮಾರು ಜನ ಇದ್ದೀವಿ, ವಿಷ್ಣು ನಮಗೆ ಇಡಲಪ್ಪ, ನಾವು ಎಲ್ಲಿದ್ದಲ್ಲಿ ಒಂದು ಸುದರ್ಶನ ಚಕ್ರವನ್ನ ಬಿಟ್ರ ಹುಡುಕೋತ್ ಹೋಗಿ ಹೊಡೆದು ಬರ್ತಿತ್ತದು. ಈಗ ನೀವು ಈಗಿನ ಒಂದು ಪ್ರಸಂಗ ಬಂಧಿಸಿ ನೋಡಬಹುದು. ಮೊನ್ನೆ ಏರ್ ಸ್ಟ್ರೈಕ್ ಆಯಿತು ಪಾಕಿಸ್ತಾನದ ಭಯೋತ್ಪಾದಕರ ಮೇಲೆ. ಅದನ್ನೇ ಈ ಪ್ರಸಂಗಕ್ಕೆ ಹೋಲ್ತದ. ಎಲ್ಲೆಲ್ಲಿ ಭಯೋತ್ಪಾದಕರು ಅಡಿ ಕುಂತಾರ ಪಾಕಿಸ್ತಾನದೊಳಗ, ಇಲ್ಲಿಂದಲೇ ಒಂದು ಬಟನ್ ಹೊಡೆದು ಬಿಟ್ರ, ಆ ಪ್ರದೇಶದ ಗುರ್ತ ಹಾಕಿ ಬಟನ್ ಹೊಡೆದು ಬಿಟ್ರ, ಎಲ್ಲಿ ಅದರ ಒಂದು ಇಂಚ್ ಸಹಿತ ಆ ಕಡೆ ಈ ಕಡೆ ಫರಕ್ ಆಗ್ಲಿಲ್ಲ. ಅದು ಎಲ್ಲಿ ಭಯೋತ್ಪಾದಕರ ಒಂದು ಕ್ಯಾಂಪ್ಗಳು ಅದಾವ ಅಲ್ಲೇ ಹೋಗಿ ಸ್ಫೋಟ ಆಯ್ತು. ಒಟ್ಟು 7ನೇ ತಾರೀಕು ರಾತ್ರಿ 9 ಏನು ಪ್ರದೇಶ ಭಯೋತ್ಪಾದಕರ ಒಂದು ಕ್ಯಾಂಪ್ಗಳ ಮೇಲೆ ಇಲ್ಲಿ ಕೂತು ಬಟನ್ ಹೊಡೆದು ಅಲ್ಲೇ ಹೋಗಿ ಸ್ಫೋಟ ಆಗಿ ಬಿಟ್ಟು 9 ಕಡೆ ನೂರಾರು ಭಯೋತ್ಪಾದಕರು ಸತ್ತು ಹೋದ್ರು. ಆ ಭಯೋತ್ಪಾದಕರು ಮುಂದ ಎಲ್ಲಿ ನಾವು ಅಡಕೊಂಡ್ಬೇಕು ಅನ್ನೋದ್ ಸಹಿತ ಗೊತ್ತಾಗಲಿಲ್ಲ ಅವರಿಗೆ. ಎಲ್ಲೆಲ್ಲೋ ಒಂದು ಸಿವಿಲಿಯನ್ ಏರಿಯಾದೊಳಗೆ ಹೋಗಿ ಕುಂಡ್ಲಕತ್ರ ಅವರು. ಎಲ್ಲಿ ಜನ ಮಂದಿ ಅದರ, ಎಲ್ಲಿ ಜನ ಹೆಚ್ಚದರ ಎಂದ್ರ ನಮ್ಮ ಸಾಮಾನ್ಯ ಜನ ಎಲ್ಲಿ ಹೆಚ್ಚದರ ಅಲ್ಲಿ ವಾಸ ಮಾಡ್ಲಕತ್ರ ಅವರು. ಅಲ್ಲಿನೂ ಬಿಡ್ಲಿಲ್ಲ ಇವರು ನಮ್ಮ ಸೈನ್ಯ. ಅಲ್ಲಿನೂ ಗುರ್ತು ಹಾಕಿ ಎಲ್ಲಿ ಒಂದು 10 ಮಂದಿ ಭಯೋತ್ಪಾದಕರದ್ರ 10 ಮಂದಿ ಕೂಡ 10 ಮಂದಿ ಸಿವಿಲಿಯನ್ರು ಸಾಯಲಕ್ಕ, ಆದ್ರ ಭಯೋತ್ಪಾದಕ ಉಳಿಬಾರ್ದಂತ ಅಲ್ಲಿ ಸಹಿತ ಬಾಂಬ್ ಹಾಕಿದ್ರು. ಅದೇ ತರ ವಿಷ್ಣುವಿನ ಕೆಲಸ ಅದೇ ಆಗಿತ್ತು ಅವಾಗ. ಹೀಗೆ ಒಮ್ಮೆ ವಿಷ್ಣು ಒಂದು 10 ಜನ ರಾಕ್ಷಸರಿದ್ರು, ಅವ್ರನ್ನ ಗುರಿ ಇಟ್ಟಿದ್ದ. ಅವ್ರಿಗೆ ಗೊತ್ತಾಯ್ತು ರಾಕ್ಷಸರಿಗೆ ನಮಗೆ ಗುರಿ ಇಟ್ಟಾನ, ನಮಗಿನ್ನ ಸಾಯ್ ಹೊಡಿತಾನ ಅಂತ ಹೇಳಿ ಅವ್ರೇನ್ ಮಾಡಿದ್ರು, ತಾವು ಉಳಿಬೇಕಾದ್ರ ಒಂದು ಋಷಿಯ ಗುಡಿಸಲ್ಕ್ ಹೋದ್ರು ಅವರು. ಈ ಋಷಿ ಗುಡಿಸಲ್ಕ್ ಹೋದ್ರೆ ಇಲ್ಲಿ ಅವನ ಚಕ್ರ ಬಿಡಲ್ಲ, ಸುದರ್ಶನ ಚಕ್ರ ಬಿಡಲ್ಲ ಅಂತ ಹೇಳಿ ನಂಬಿಕೊಂಡು ಅಲ್ಲಿ ಹೋದ್ರು ಅವರು. ಆದ್ರೆ ಅವ ಬಿಡ್ಲಿಲ್ಲ ವಿಷ್ಣು, ಅಲ್ಲಿಗೂ ಕಳಿಸಿದ ಚಕ್ರ. ಆದ್ರೆ ಅಲ್ಲಿ ಹೋಗಿ ಋಷಿ ಇದ್ದಿಲ್ಲ, ಋಷಿ ಹೆಂಡತಿ ಇದ್ರು. ಋಷಿ ಹೆಂಡತಿಗೆ ಆಟ ಬಿದ್ರು ಅವರು ರಾಕ್ಷಸರು. ನೋಡಮ್ಮ, ನನಗೆ ಇವತ್ತು ನೀವು ಆಶ್ರಯ ಕೊಡಬೇಕು. ಇವತ್ತು ನೀವು ಆಶ್ರಯ ಕೊಡಲಿಲ್ಲ ಅಂದ್ರೆ ಈ ವಿಷ್ಣುವಿನ ಚಕ್ರ ನಮ್ಗೆ ನಾಶ ಮಾಡ್ತದ. ಅದಕ್ಕೆ ನಿಮ್ಗೆ ನಾವು ನಿಮ್ಮ ಸಮೀಪಕ್ಕೆ ಬಂದೀವಿ, ನಿಮ್ಮ ಸಾಮೀಪ್ಯದೊಳಗೆ ನಮ್ಗೆ ಆಶ್ರಯ ಕೊಟ್ಟಿ ನಮ್ಗೆ ಬದುಕಿಸ್ರಿ ಅಂತ ಬೇಡ್ಕೊಂಡ್ರು. ಆಗ ಆ ಋಷಿ ಪತ್ನಿಗೆ ಕರುಣೆ ಬಂದು ಅವಳು ಅವರನ್ನ ರಕ್ಷಿಸಲಿಕ್ಕ ಮುಂದೆ ಬಂದಿತ್ತಳು, ಅವರನ್ನ ಹಿಂದಿಟ್ಟು. ಆಗ ವಿಷ್ಣು, ನಿನ್ನ ಒಬ್ಬಳ ಸಲುವಾಗಿ ಇಷ್ಟು ಜನ ರಾಕ್ಷಸರನ್ನ ನಾನು ಬಿಡಲ್ಲ, ಇವರು ನಾಳೆ ಇನ್ನೆಷ್ಟೋ ಜನರನ್ನ ಬಲಿ ತಗೋತಾರ ಅಂತ ಹೇಳಿ ಮೊದಲ ಋಷಿ ಪತ್ನಿಗೆ ಚೆಂಡ ಹಾರಿಸಿ ಆ ಎಲ್ಲ ರಾಕ್ಷಸರನ್ನ ಕೊಂದುಬಿಟ್ರು. ಆಗ ಋಷಿಗಳು ಆ ಗುಡಿಸಲಕ್ಕೆ ಬಂದಾಗ ಹೆಂಡತಿಯ ಶವ ಕಂಡು ಬಹಳ ದುಃಖ ಆಯ್ತು. ಈ ವಿಷ್ಣು ನನ್ನ ಹೆಂಡತಿಯನ್ನು ನೋಡ್ಲಾರ್ದೆ ಎಲ್ಲರನ್ನು ಕೊಂದು ಹಾಕೋದಲ್ಲ, ಈ ನನ್ನ ಕುಟೀರಕ್ಕೆ ಈ ವಿಷ್ಣು ಬರುವ ಏನು ಅವಶ್ಯಕತೆ ಇರಲಿಲ್ಲ, ಇಲ್ಲಿ ಬರೋ ಒಂದು ಅವರಿಗೆ ಸ್ವಾತಂತ್ರ್ಯ ಇಲ್ಲ. ಆದರೂ ನನ್ನ ಕುಟೀರದವರಿಗೆ ಬಂದು ಇಂಥ ಒಂದು ದುಷ್ಕೃತ್ಯವನ್ನ ಮಾಡಿದ್ದಕ್ಕಾಗಿ ಆ ಹರಿಯನ್ನ ಇವತ್ತೇ ಶಾಪ ಕೊಡ್ತೀನಿ. ಆ ಹರಿ, ನೀನು 10 ಜನ್ಮಗಳನ್ನ ಒಂದಾದ್ರಂತ ಒಂದು 10 ಜನ್ಮಗಳನ್ನ ಈ ಭೂಮಿ ಮೇಲೆ ಮನುಷ್ಯರ ರೂಪದಲ್ಲಿ ಬಂದು, ಪ್ರಾಣಿಗಳ ರೂಪದಲ್ಲಿ ಬಂದು ನಿನ್ನ ಆಯುಷ್ಯವನ್ನ ಕಷ್ಟವನ್ನು ಅನುಭವಿಸು ಅಂತ ಶಾಪ ಕೊಟ್ಬಿಟ್ಟ. ಅದಕ್ಕಾಗಿ ಹರಿ ವಿಷ್ಣು 10 ಅವತಾರಗಳನ್ನು ತಾಳಬೇಕಾಯ್ತು. 10 ಅವತಾರಗಳು, ಎಲ್ಲ ಅವತಾರಗಳು ಸುಖಕರವಾಗಿರ್ಲಿಲ್ಲ, ಅವು ಬಹಳ ಕಷ್ಟದ ಇದ್ವು ಅವು. ಮೊದಲನೇ ಅವತಾರ ಮತ್ಸ್ಯ, ಮೀನಾಗಿ ಹುಟ್ಟದ. 2ನೇ ಅವತಾರ ಕೂರ್ಮ, ಮೀನಂದ್ರ ಬರೀ ನೀರಾಗ. ಕೂರ್ಮ ಅಂದ್ರೆ ನೀರು ಮತ್ತು ಭೂಮಿ ಎರಡರ ಮೇಲೆ ವಾಸಿಸ್ತಿದ್ದು. 3ನೇ ಅವತಾರ ವರಾಹ ಅವತಾರ. ವರಾಹ ಅಂದ್ರೆ ಹಂದಿ. ವರಾಹ ಅವತಾರ ಯಾಕ ತಾಳಿದ ಅಂದ್ರ, ಒಬ್ಬ ಹಿರಣ್ಯಕ ಅಂತ ರಾಕ್ಷಸ ಈ ಭೂಮಿಯನ್ನ ಒಯ್ದು ಯಾವುದೋ ಒಂದು ಪಾತಾಳದಲ್ಲಿ ಹೋದ ಬಂದಿದ್ದ. ಆಗ ಭೂಮಿಯನ್ನ ರಕ್ಷಿಸುವಾಗಿ ವರಾಹ ಅವತಾರ ಆಗಿ ಆ ಭೂಮಿಯನ್ನು ತನ್ನ ಕೋರೆ ಹಲ್ಲುಗಳಲ್ಲಿ ಹಿಡ್ಕೊಂಡು ತಂದು ಭೂಮಿಯನ್ನು ಮತ್ತೆ ತನ್ನ ಕಕ್ಷೆಯಲ್ಲಿ ಬಿಟ್ಟು ಆ ಅವತಾರವನ್ನ ಮುಗಿಸಿದ್ದ. 3ನೇ ಅವತಾರ ನರಸಿಂಹ. 4ನೇ ಅವತಾರ ನರಸಿಂಹ.
ನರಸಿಂಹ ಅಂದ್ರೆ ಪ್ರಹ್ಲಾದನ ರಕ್ಷಿಸಲು ಸಲುವಾಗಿ ಹಿರಣ್ಯಕಶಿಪುವನ್ನ ನಾಶ ಮಾಡೋ ಸಲುವಾಗಿ ನರಸಿಂಹನ ಅವತಾರ ತಾಳ್ಬೇಕಾಯ್ತು. 5ನೇ ಅವತಾರ ವಾಮನ. ಬಲಿ ಎನ್ನುವ ಒಬ್ಬ ರಾಕ್ಷಸನನ್ನ ಅವನ ಅಟ್ಟಹಾಸವನ್ನ ಕಡಿಮೆ ಮಾಡಲು ಮುಗಿಸಲು ವಾಮನ ಅವತಾರವನ್ನ ತಾಳಿ ಬರಬೇಕಾಯ್ತು. 6ನೇ ಅವತಾರ ಪರಶುರಾಮನ ಅವತಾರ ಏನು ಸುಖಕರವಾಗಿರಲಿಲ್ಲ. ತಂದೆಯ ಮಾತಿಗಾಗಿ ತನ್ನ ತಾಯಿಯನ್ನೇ ಕೊಲ್ಲಬೇಕಾದಂತಹ ಪರಿಸ್ಥಿತಿ ಮತ್ತು ತಂದೆಯನ್ನು ಕೊಂದಂತ ವೈರಿಗಳನ್ನ ಹುಡುಕಿ ನಾಶ ಮಾಡುವಂತ ಒಂದು ಕೆಲಸವನ್ನ ಆ ಅವತಾರದಲ್ಲಿ ಮಾಡಬೇಕಾಯ್ತು. 7ನೇ ಅವತಾರದಲ್ಲಿ ಶ್ರೀರಾಮ ಒಬ್ಬ ರಾಜನ ಮಗನಾಗಿ ಹುಟ್ಟಿದ್ರು ಒಬ್ಬರ ದೇವರೇ ಅವನು. ರಾಮ ವಿಷ್ಣುವಿನ ಅವತಾರ ಆದರೂ ಮನುಷ್ಯರ ಅವತಾರವಾಗಿ ಮನುಷ್ಯರ ರೂಪದಲ್ಲಿ ಜನಿಸಿ ರಾಮನಾಗಿ ಹುಟ್ಟಿ ಆ 14 ವರ್ಷದ ಕಾಡಿನ ವನವಾಸವನ್ನ ವನವಾಸನ ಮುಗಿಸಿದ್ರು ಕಷ್ಟ ಹೋಗ್ಲಿಲ್ಲ. ಕೊನೆಗೆ ತನ್ನ ಪತ್ನಿಯನ್ನೇ ಮತ್ತೆ ಕಾಡಿಗೆ ಕಳಿಸುವಂತ ಪರಿಸ್ಥಿತಿ, ಅಂತ ಕಷ್ಟದ ಒಂದು ಪರಿಸ್ಥಿತಿಯನ್ನ ಶ್ರೀರಾಮನ ಅವತಾರದಲ್ಲಿ ಅನುಭವಿಸಬೇಕಾಯ್ತು. ಅದನಂತರ ಕೃಷ್ಣನ ಅವತಾರದಲ್ಲಿಯೂ ದುಷ್ಟ ಶಕ್ತಿಗಳನ್ನೆಲ್ಲ ನಾಶ ಮಾಡಬೇಕು, ದುಷ್ಟ ರಾಕ್ಷಸರನ್ನ ನಾಶ ಮಾಡಿ ಶಿಷ್ಟ ಜನರನ್ನ ರಕ್ಷಿಸುವ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡು ಶ್ರೀ ಕೃಷ್ಣನ ಅವತಾರ. ಅದರಂತೆ ಬುದ್ಧನ ಅವತಾರ ಮತ್ತು ಕಲ್ಕಿ ಅವತಾರ ಮುಂದೆ ಬರೋದದ. ಈ ತರ ಹರಿಯು ಒಬ್ಬ ಋಷಿಯ ಶಾಪಕ್ಕೊಳಗಾಗಿ ತನ್ನ 10 ಅವತಾರಗಳನ್ನ ಮಾಡುತ್ತಾ ತನ್ನ ಕಷ್ಟಗಳನ್ನ ಸಹಿಸುತ್ತಾ ತನ್ನ ಜೀವನವನ್ನ ಮುಗಿಸಿದಾಗ ನಮ್ಗ ಹೇಳ್ತಾರ, ನಿಮಗೆ ಎಷ್ಟು ಸಣ್ಣ ಕಷ್ಟನ, ಈ ಹರಿಯ ಕಷ್ಟಗಳನ್ನ ನೋಡು ನೀನು, ಈ ಹರಿದು ಎಂಥ ಕಷ್ಟ ಇತ್ತು ಅದನ್ನ ನೋಡಿ ನಿನ್ನ ಸಣ್ಣ ಕಷ್ಟವನ್ನ ಮರೆತು ಬಿಡು ಅಂತ ಇಲ್ಲಿ ನಿಜಗುಣ ಶಿವಿಗಳು ನಮಗ ಆಜ್ಞೆ ಮಾಡ್ತಾ ಇದ್ದಾರೆ. ಈ ನೀತಿ ಕ್ರಿಯಾಚರ್ಯದ ಎಲ್ಲ ಪದ್ಯಗಳು ಇದೇ ತರ ನಮಗೆ ಒಂದು ನೀತಿಯನ್ನ ಬೋಧಿಸ್ತಾ ನಾವು ಸರಿ ಮಾರ್ಗದಲ್ಲಿ ಸಂತೋಷವಾಗಿ ನೆಮ್ಮದಿಯಾಗಿ ಜೀವನ ಮಾಡಲು ಒಂದು ಶಾಸ್ತ್ರದಲ್ಲಿ ನೀತಿಯನ್ನು ಹೇಳ್ತಾ ಅದರ ಪ್ರಕಾರ ನಡೆಯಿರಿ ಅಂತೂ ನಮಗ ಹೇಳ್ತಾ ಇದೊಂದು ನೀತಿ ಕ್ರಿಯಾಚಾರ್ಯದ ಕೈವಲ್ಯ ಪದ್ಧತಿಯ ಪದ್ಯದ ಮುನ್ನುಡಿಯನ್ನು ನಾನು ಹೇಳ್ತಾ ಮುಂದೆ ಕಲಾಲಿಂಗ ಶಾಸ್ತ್ರಿಗಳು ಅವರು ಇದನ್ನ ವಿವರವಾಗಿ ಇನ್ನೂ ಮುಂದೆ ಹೇಳೋರದಾರ. ಅದರಂತೆ ಪಾಣಿಪಾತಿಯವರು ಬಂದಾರೆ ಇವತ್ತ. ಅವರು ಇದರ ಬಗ್ಗೆ ಬಹಳ ನಿಪುಣತೆಯಿಂದ ಈ ವಿಷಯವನ್ನ ನಿಮ್ಗೆಲ್ಲರಿಗೂ ಬಿಡಿಸ್ತಾರ. ಅವರನ್ನ ನಾವು ಚೆನ್ನಾಗಿ ಕೇಳುತ್ತಾ ಇದನ್ನ ಮನದಲ್ಲಿ ಇಟ್ಟುಕೊಂಡು ಇದರಂತೆ ನಾವು ಜೀವನವನ್ನ ಮಾಡೋಣ ಅಂತ ತಮಗೆಲ್ಲರಿಗೂ ತಿಳಿಸುತ್ತಾ ನನ್ನ 2 ಮಾತುಗಳನ್ನ ಆ ಗುರುವಿನ ಪಾದಕ್ಕೆ ಅರ್ಪಿಸಿ ನಮಸ್ಕಾರ.